ಕೈ ಕಾರ್ಯಕರ್ತ ಇಲ್ಲಿ ಬಲಿಯಾಗಿರೋದು ಯಾರ ಗುಂಡಿಗೆ? ಪೊಲೀಸರ ಕಡೆಯಿಂದಲೂ ಕೂಡ ಗುಂಪು ಚದುರಿಸೋದಕ್ಕೆ ಫೈರಿಂಗ್ ಆಗಿದೆ. ಇಲ್ಲಿ ಸತೀಶ್ ರೆಡ್ಡಿ ಬೆಂಬಲಿಗರು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಕಡೆಯಿಂದನೂ ಕೂಡ ಫೈರಿಂಗ್ ಆಗಿದೆ. ಸುಮಾರು 7 ಸುತ್ತು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಅಂತ ಹೇಳಲಾಗ್ತಾ ಇದೆ. ಓವರಾಲ್ ಆಗಿ ಪೊಲೀಸರು ಆರಿಸಿರುವಂತಹ ಗುಂಡು ಸೇರಿದಂತೆ ಸುಮಾರು 11 ಸುತ್ತಿಗೂ ಹೆಚ್ಚಿನ ಬಾರಿ ಗುಂಡಿನ ಮೊರತ ಕೇಳಿದೆ. ಹೀಗಾಗಿ ಯಾರು ಗುಂಡಿಗೆ ಬಲಿಯಾದ್ರು ಅನ್ನೋ ವಿಚಾರ. ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಇದೀಗ ನಡೆದಿದೆ. ವಿಮ್ಸ್ನಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ ಇದು. ಗುಂಡೇಟಿಗೆ ಒಂದ್ ಕಡೆ ರಾಜಶೇಖರ್ ಬಲಿಯಾಗಿದ್ದಾನೆ. ಮರಣೋತ್ತರ ಪರೀಕ್ಷೆ ನಡೆಸಬೇಕಾದಂತ ಒಂದು ಏನು ಕಾನೂನಿನ ರೀತಿಯಾಗಿ ಹೌದು. ಬಟ್ ವಿಚಾರ ಈಗ ಏನಕ್ಕೆ ನಮ್ಗೆ ಅದ್ರ ಮೇಲೆ ಕುತೂಹಲ ಅಂತ ಅಂದ್ರೆ, ಆ ಗುಂಡಿ ಯಾರದ್ದು? ಪೊಲೀಸರ ಕಡೆಯಿಂದ ಹಾರಿರುವಂತ ಗುಂಡ ಅದು, ಅಥವಾ ಈಗ ಹೇಳ್ದಂಗೆ ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕಡೆಯಿಂದ ಆಗಿರುವಂತ ಫೈರಿಂಗ್ ಆಗಿದೆ. ನೋಡಿ, ಆ ವ್ಯಕ್ತಿಯನ್ನ ಕೂಡ ನಾವು ನೋಡ್ಬೋದು. ರಾಜಶೇಖರ್ ಏನೊಂದು 30-35 ಪ್ರಾಯದ ವ್ಯಕ್ತಿ ರೀತಿಯಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಹೇಳೋದು, ಕಾರ್ಯಕರ್ತರು ಅನ್ನುವಂಥದ್ದು ಪಕ್ಷ ಅಭಿಮಾನ ಹೌದು ಇರಬೇಕು, ಆದರೆ ಒಂದು ಹಂತ ಮೀರಿ ಹೋದಂಥ ಸಂದರ್ಭದಲ್ಲಿ ನೋಡಿ ಈ ರೀತಿಯಾದಂಥ ಘಟನೆಗಳಾದಾಗ ಈಗ ಇವ್ರ ಕುಟುಂಬಕ್ಕೆ ಯಾರು ಜವಾಬ್ದಾರಿ ಮುಂದೆ? ಅಥವಾ ದಿಕ್ಕೆ ಯಾರು ಕುಟುಂಬಕ್ಕೆ? ಈ ಸಾವಿಗೆ ಯಾರು ಜವಾಬ್ದಾರಿ ಹೊತ್ಕೊಳ್ತಾರೆ ಈಗ? ಇದು ಇಲ್ಲಿ ಬರುವಂಥ ಪ್ರಶ್ನೆಗಳು. ಆ ಕಾರಣಕ್ಕಾಗಿಯೇ ಕಾರ್ಯಕರ್ತರು ಕೆಲವೊಂದು ಸಂದರ್ಭದಲ್ಲಿ ಹೇಗೆ ತಮ್ಮ ಇತಿಮಿತಿಲಿ ಇರಬೇಕು ಅನ್ನೋಂಥದ್ದಕ್ಕೆ ಇದು ಕೂಡ ಒಂದು ಪಾಠ ಆಗಿ ಹೋಗಿದೆ ಈಗ ಆಗಿರುವಂಥ ಘಟನೆ. ವಿನಾಯಕ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದರು. ವಿನಾಯಕ್, ಈಗ ಹೌದು ಗಾಳಿಲಿ ಗುಂಡು ಹಾರಿರುವಂಥದ್ದು ಯಾರ ಕಡೆಯಿಂದ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಬಹುಶಃ ಈಗ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ, ಯಾವ ಗುಂಡು ಯಾರ ಗನ್ನಿಂದ ಹಾರಿರುವಂಥದ್ದು ಅನ್ನೋದು ಒಂದು ಸ್ಪಷ್ಟತೆ ಸಿಗ್ಬೋದು. ಬಟ್ ಅಂದರೆ ಯಾವ ಭಾಗಕ್ಕೆ ಗುಂಡು ಬಿದ್ದಿತ್ತು, ಬದುಕಿಸುವಂಥ ಪ್ರಯತ್ನ ಏನಾದರೂ ಆಗಿತ್ತಾ ಆ ಸಂದರ್ಭದಲ್ಲಿ, ಅಥವಾ ಸ್ಪಾಟಲ್ಲೇ ಡೆತ್ ಆಗಿತ್ತಾ? ಏನು ಕತೆ ವಿನಾಯಕ್? ಮಲ್ತೇಶ್, ವಿಪರ್ಯಾಸ ಅಂತಂದ್ರೆ ಕಾರ್ಯಕರ್ತರಿಗೆ ಗುಂಡು ಬಿದ್ದದನ್ನ ಯಾರು ಕೂಡ ಗಮನಿಸಿಲ್ಲ. ಆತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡೋ ಸಂದರ್ಭದಲ್ಲಿ ಆ ಸುತ್ತಮುತ್ತಲ ಜನರು ಗಮನಿಸಿರುವುದು. ಅಂದ್ರೆ ಯಾವಾಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು 7 ಸುತ್ತಿನ ಫೈರಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ಏರ್ ಫೈರಿಂಗ್ ಅನ್ನ ಮಾಡ್ತಾರೆ, ನಂತರದಲ್ಲಿ ಪೊಲೀಸರು ಕೂಡ ಆ ಗುಂಪನ್ನು ಚದುರಿಸೋಸ್ಕರ ಅವರು ಕೂಡ ಫೈರಿಂಗ್ ಮಾಡ್ತಾರೆ. ಎಟ್ ಎ ಟೈಮ್ ಇಬ್ಬರು ಫೈರಿಂಗ್ ಮಾಡಿದ್ರಿಂದಾಗಿ ಯಾರಿಂದ ಯಾವ ಗುಂಡು, ಅಂದ್ರೆ ಪೊಲೀಸರಿಂದ ಗುಂಡು ಬಂದು ಬಿತ್ತ ಅಥವಾ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಮಾಡಿರ್ತಕ್ಕಂಥ ಫೈರಿಂದ ಬಂದು ಗುಂಡು ಬಿತ್ತಾನು ಕೂಡ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಗಮನಿಸ್ಬೋದು, ಇದೇ ಸ್ಥಳದಲ್ಲಿ ಆತ ಬಿದ್ದು ಒದ್ದಾಡ್ತಾ ಇದ್ದ, ಆದರೂ ಕೂಡ ಯಾರು ಆತನನ್ನು ಗಮನಿಸ್ತಿರಲ್ಲ. ಯಾವಾಗ ರಕ್ತದ ಕಲೆಗಳು ಕಾಣಿಸಕ್ಕೆ ಸ್ಟಾರ್ಟ್ ಆಯಿತು, ಆಗಲೇ ಆತನನ್ನು ಇಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ, ಆರಂಭದಲ್ಲಿ ಆತ ಇಲ್ಲಿ ಅಂದರೆ ಇಲ್ಲಿಂದ ತೆರಳುವಾಗ ಹುಷಾರಾಗೆ ಇದ್ದ, ಸ್ವಲ್ಪ ಮಾತಾಡ್ತಾ ಇದ್ದ. ಆದರೆ ಹೋಗ್ತಾನೆ ಆತ ದಾರಿಯಲ್ಲೇ ಪ್ರಾಣ ಬಿಟ್ಟಿರುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥ. ಅಂದರೆ ಇಲ್ಲಿ ಪ್ರಮುಖವಾಗಿ ರಾಜಕೀಯ ಲೀಡರ್ಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನಾದ್ರು ಮಾಡ್ಬೋದು, ಆದರೆ ಅಮಾಯಕ ಕಾರ್ಯಕರ್ತರು ಈ ರೀತಿ ಬಲಿಯಾಗಿದ್ದು ಮಾತ್ರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯಾಕಂತಂದರೆ ಪಕ್ಷಕ್ಕೆ ಕಾರ್ಯಕರ್ತ ಮುಖ್ಯ, ಹಾಗೆ ಕಾರ್ಯಕರ್ತರ ಜೀವ ಕೂಡ ಆ ಪಕ್ಷದ ಮುಖಂಡರಿಗೆ ಮುಖ್ಯ ಆಗಿರಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯಕರ್ತ ಸಾವಾಗುತ್ತೆ, ತಕ್ಷಣದಲ್ಲೇ ಶಾಸಕ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಜನಾರ್ದನ್ ರೆಡ್ಡಿ ಮನೆ ಮುಂದ್ಗಡೆ ರಾತ್ರಿ 1:30 ಗಂಟೆಗೂ ಕೂಡ ಧರಣಿಯನ್ನು ಕೂತ್ಕೊಳ್ತಾರೆ. ಇದಕ್ಕೆ ನೇರ ಕಾರಣ ಜನಾರ್ದನ್ ರೆಡ್ಡಿ, ಅಂದರೆ ಕಾರ್ಯಕರ್ತನ ಸಾವಿಗೆ ನೇರ ಕಾರಣ ಜನಾರ್ದನ್ ರೆಡ್ಡಿ ಅವರೇ. ಜನಾರ್ದನ್ ರೆಡ್ಡಿ ಅವರನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಜನಾರ್ದನ್ ರೆಡ್ಡಿ ಅವರು ಮಾತ್ರ ನಮ್ಮ ಕಡೆಯಿಂದ ಯಾವುದೇ ಫೈರಿಂಗ್ ಆಗಿಲ್ಲ, ಒಂದು ಕಡೆ ಪೊಲೀಸರು ಫೈರಿಂಗ್ ಮಾಡಿರೋದು, ಮತ್ತೊಂದು ಕಡೆ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿರುವಂಥದ್ದು. ಹೀಗಾಗಿ ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಕೂಡ ಅವರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಗಲಭೆಗೆ ಪ್ರಮುಖ ಕಾರಣ ಯಾರು ಅಂತೇಳಿ ಜನಾರ್ದನ್ ರೆಡ್ಡಿ ಅವರ ಮೇಲೆ, ಶ್ರೀರಾಮುಲು ಮೇಲೆ, ಸೋಮಶೇಖರ್ ರೆಡ್ಡಿ ಮೇಲೆ ಸೇರಿದಂತೆ, ಅಲಿ ಖಾನ್ ಸೇರಿದಂತೆ 11 ಜನರ ಮೇಲೆ ಈಗಾಗಲೇ ಕಾಂಗ್ರೆಸ್ನ ಚಾನಲ್ ಶೇಖರ್ ಅಂತೇಳಿ ಏನು ಭರತ್ ರೆಡ್ಡಿ ಬೆಂಬಲಿಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಏನು ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ, ಆತನ PM ರಿಪೋರ್ಟ್ ಕೂಡ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೀತಾ ಇರುವಂಥದ್ದು. ಬಳ್ಳಾರಿಯಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಕಟ್ಟುನಿಟ್ಟು ಕ್ರಮ ತೆಗೆದುಕೊಳ್ಳೋಕೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದರೆ ಮುಂದೆ ಈ ಸದ್ಯಕ್ಕೆ ಇದು ಬೂದಿ ಮುಟ್ಟಿದ ಕೆಂಜ ಆಗಿರುವಂತಾಗಿ ರಾಜ್ಯದ ಬಿಜೆಪಿಯ ಪ್ರಮುಖ ಮುಖಂಡರು ಬರುವಂಥ ಸಾಧ್ಯತೆ ಇದೆ, ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಕೂಡ ಬರುವಂಥ ಸಾಧ್ಯತೆ. ಯಾಕಂತಂದ್ರೆ ನಾಳೆ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು. ಸದ್ಯಕ್ಕೆ ಮುಂದೂಡ್ತಾರ ಅಥವಾ ಇದನ್ನು ಯಾವ ರೀತಿ ಕಂಡು ಹೋಗ್ತಾರ ಅನ್ನೋದು ಕೂಡ ಕಾದು ನೋಡೋಕ್ಕಾಗುತ್ತೆ. ಮಾಲ್ತೇಶ್, ಕರೆಕ್ಟ್. ವಿನಾಯಕ್, ಜಸ್ಟ್ ಹೋಲ್ಡ್ ವಿನಾಯಕ್, ನಿಮ್ಮ ಜೊತೆಗೆ ಮಾತನಾಡ್ತೀನಿ ನಾನು.